ಧ್ವನಿವರ್ಧಕದ ಮೂಲಕವಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ಆರಾಧನೆಯಲ್ಲಿ ಪಾಲನ್ನು ತೆಗೆದುಕೊಂಥ ಪ್ರತಿಯೊಬ್ಬ ಪ್ರಿಯರೇ, ದೇವಾಲಯದಲ್ಲಿ ಸೇರಿ ಬಂದಂಥ ನನ್ನ ಆತ್ಮೀಯ ಬಂಧು ಮಿತ್ರರೇ, ಕರ್ತನ ಈ ಒಂದು ಕೃಪಾ ಸಮಯದಲ್ಲಿ ಆತನ ಸನ್ನಿಧಾನವನ್ನು ಬಯಸಿ ಬರುವುದಾದರೆ ಆತ ನಮ್ಮ ಜೀವಿತ ಕಾಲಕ್ಕೆ ಬೇಕಾದಂಥ ಶಾಂತಿಯನ್ನು, ಸಮಾಧಾನವನ್ನು ಕೊಡುವಂಥ ಏಕಮಾತ್ರ ದೇವರಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ವಾಕ್ಯವನ್ನು ಈ ರೀತಿಯಾಗಿ ನಾವು ಓದಿಕೊಳ್ಳೋಣ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಎಂಬುದಾಗಿ ಕ್ರಿಸ್ತನ ಆ ಒಂದು ಜೀವಿಸುವಿಕೆ, ಆತ ನಡೆಸುವಿಕೆ ಈ ದಿನದಲ್ಲಿ ನಮ್ಮಲ್ಲಿ ಇರಲಿ ಎಂಬುದಾಗಿ ನಾವು ಕೇಳ್ಕೊತಾ ಆತನ ಆರಾಧಿಸುವಾಗಿ ಈ ರೀತಿಯಾಗಿ ನಾವು ರಾಗವನ್ನು ಹಾಡಿಕೊಳ್ಳೋಣ. ರುಚಿ ನೋಡಿ ತಿಳಿದುಕೊಂಡೆ ಎಂಬುದಾಗಿ. ರುಚಿ ನೋಡಿ ತಿಳಿದುಕೊಂಡೆ, ಯೆಹೋವ ಉತ್ತಮನೆಂದು. ರುಚಿ ನೋಡಿ ತಿಳಿದುಕೊಂಡೆ, ಯೆಹೋವ ಉತ್ತಮನೆಂದು. ರಕ್ಷಕನ ಶಯಿಸಿ ನಾದನ್ಯನಾದೆಯ, ರಕ್ಷಕನ ಶಯಿಸಿ ನಾದನ್ಯನಾದೆಯ. ರುಚಿ ನೋಡಿ ತಿಳಿದುಕೊಂಡೆ, ಯೆಹೋವ ಉತ್ತಮನೆಂದು. ಮಹಾದೇವರು ನೀನೇ, ಸ್ತುತಿಗಳಿಗೆ ಪಾತ್ರನು ನೀನೇ. ಮಹಾದೇವರು ನೀನೇ, ಸ್ತುತಿಗಳಿಗೆ ಪಾತ್ರನು ನೀನೇ. ತಪ್ಪದೆ ಆರಾಧಿಸುವೆ, ದಯಾಳು ನೀನೇ. ತಪ್ಪದೆ ಆರಾಧಿಸುವೆ, ತಪ್ಪದೆ ಆರಾಧಿಸುವೆ, ದಯಾಳು ನೀನೇ. ರುಚಿ ನೋಡಿ ತಿಳಿದುಕೊಂಡೆ, ಯೆಹೋವ ಉತ್ತಮನೆಂದು. ನನ್ನ ಜೀವಿತ ಕಾಲವೆಲ್ಲ ಯೆಹೋವನ ಸ್ತುತಿಸುವೆನು. ನನ್ನ ಜೀವಿತ ಕಾಲವೆಲ್ಲ ಯೆಹೋವನ ಸ್ತುತಿಸುವೆನು. ನನ್ನ ಬದುಕು ಕಾಲವೆಲ್ಲ ನನ್ನ ದೇವರ ಕೀರ್ತಿಸುವೆ. ನನ್ನ ಬದುಕು ಕಾಲವೆಲ್ಲ ನನ್ನ ದೇವರ ಕೀರ್ತಿಸುವೆ. ರುಚಿ ನೋಡಿ ತಿಳಿದುಕೊಂಡೆ, ಯೆಹೋವ ಉತ್ತಮನೆಂದು. ರುಚಿ ನೋಡಿ ತಿಳಿದುಕೊಂಡೆ, ಯೆಹೋವ ಉತ್ತಮನೆಂದು. ಯೆಹೋವ ಉತ್ತಮನೆಂದು, ಯೆಹೋವ ಉತ್ತಮನೆಂದು. ಆರಂಭ ಮಾಡೋಣ. ದೇವರು ವಾಕ್ಯವನ್ನು ಸ್ಮರಿಸುವವನು ಸುರಕ್ಷಿತವನ್ನು ಪಡೆಯುವವನು, ಯೆಹೋವನಲ್ಲಿ ಭರವಸೆಯನ್ನು ಇಡುವವನು ಭಾಗ್ಯವಂತನು.
ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ತ್ರೇಕ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಹಾಡುವ ಸಂಗೀತಗಳಲ್ಲಿ 234 1 ಮತ್ತು 3 ಚರಣ ಮಾತ್ರ ಹಾಡಿಕೊಳ್ಳೋಣ. ಪಾಪಗಳ ಸಾಲ ಸಲ್ಲಿಸೋದುಂಟು, ವಿಚಾರಣೆ ಕಾಲ ಬಿಟ್ಟೋಗುವುದು, ಸ್ವಶಕ್ತಿಯಿಂದಲ್ಲ ವಿಮೋಚನೆಯು ಶ್ರೀಕೃಷ್ಣನಿಂದೆಲ್ಲ ಪಾರಾಗುವುದು. ಶ್ರೀಯಾಜಕನಾಗಿ ವಿಜ್ಞಾಪಿಸುವ ನ್ಯಾಯಾಧಿಪನಾಗಿ ಪವನ ವಿಶ್ವಾಸದೇವಾಗಿ ವಿನಯಿಸುವೆನು, ಸಮಾಧಾನವಾಗಿ ನಾ ಸಾಯುವೆನು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಕರ್ತನೆ ಸ್ವಾಮಿ ನಮ್ಮನ್ನು ಬರಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಕಳೆದ ರಾತ್ರಿ ಸ್ವಾಮಿ ನಮ್ಮೆಲ್ಲರನ್ನು ಕೇಡಿ ಗಂಡಾಂತರದಿಂದ ತಪ್ಪಿಸಿ ತಿರುವಂದಾರ್ತಿ ಸ್ವಾಮಿ ಉದಯಕಾಲ ಆರಾಧನೆಗೆ ಬರಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಇದರಲ್ಲಿ ಕರ್ತನೆ ಸ್ವಾಮಿ ನಾವು ಬರಬೇಕಾದಂಥ ಪ್ರತಿಯೊಬ್ಬ ಜನರನ್ನು ಕರ್ತನೆ ಸ್ವಾಮಿ ನೀನು ನಮ್ಮನ್ನು ದಾರಿಯನ್ನು ಸರಗ ಮಾಡಿ ಬರಮಾಡಿದ್ದಿ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಬಾರದಿರುವಂಥ ನಿನ್ನ ಮಕ್ಕಳನ್ನು ಕೂಡ ಸ್ವಾಮಿ ನಿನ್ನಲ್ಲಿ ಜ್ಞಾಪಕ ಮಾಡ್ಕೊತೇವೆ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಬರುತ್ತಿರುವಂಥ ಮಕ್ಕಳನ್ನು ಕೂಡ ಸ್ವಾಮಿ ನಿನ್ನಲ್ಲಿ ಜ್ಞಾಪಕ ಮಾಡ್ಕೊತೇವೆ ಕರ್ತನೆ. ಹೌದು ಕರ್ತನೆ ಸ್ವಾಮಿ, ಈ ದಿನದಲ್ಲಿ ಶ್ರಮಮರ ಜ್ಞಾನದ ಒಂದು ವಾಕ್ಯಗಳನ್ನು ಕೇಳುವ ಸಮಯದಲ್ಲಿ ಕರ್ತನೆ ಸ್ವಾಮಿ ನೀನು ನಮ್ಮನ್ನು ನಡೆಸುವಂಥ ಕೃಪೆಯನ್ನು ಅನುಗ್ರಹಿಸು ಎಂದು ನಾ ಬೇಡ್ಕೊತಾ ಇದ್ದೀನಿ ತಂದೆಯ ದೇವರೇ ಕರ್ತನೆ. ಹೌದು ಕರ್ತನೆ ಸ್ವಾಮಿ, ಇಲ್ಲಿ ಬಂದಂಥ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಇಲ್ಲಿ ಬಂದಂಥ ಎಲ್ಲರೂ ಕರ್ತನೆ ಸ್ವಾಮಿ ತಮ್ಮ ಒಂದು ವಿಜ್ಞಾಪನೆಗಳನ್ನು ತೆಗೆದುಕೊಂಡು ಬಂದರು. ಆಗ ಕರ್ತನೆ ಸ್ವಾಮಿ ನೀನು ಅವರನ್ನು ಸಹಾಯ ಮಾಡು ಎಂಬುದನ್ನು ನಾ ಬೇಡ್ಕೊತಾ ಇದ್ದೇನೆ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಪರೀಕ್ಷೆ ಬರೀತಿರುವಂಥ ನಿನ್ನ ಮಕ್ಕಳಿಗಾಗಿ ನಾ ಬೇಡ್ಕೊತಾ ಇದ್ದೇನೆ ತಂದೆಯ ದೇವರೇ. ಹೌದು ಕರ್ತನೆ ಸ್ವಾಮಿ, ಯಾವ ಮಕ್ಕಳಿಗೆ ಜ್ಞಾನವಿಲ್ಲ ಕರ್ತನೆ ಸ್ವಾಮಿ ಆ ಮಕ್ಕಳಿಗೆ ಜ್ಞಾನವನ್ನು ಕೊಡು ಎಂಬುದನ್ನು ನಾ ಬೇಡ್ಕೊತಾ ಇದ್ದೇನೆ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಪ್ರತಿಯೊಂದು ಪ್ರಶ್ನೆಗಳನ್ನು ಉತ್ತರ ಸರಿಯಾಗಿ ಬರೆಯುವಂತೆ ಒಂದು ಜ್ಞಾನವನ್ನು ಮಕ್ಕಳಿಗೆ ಕೊಡು ಎಂಬುದನ್ನು ನಾ ಬೇಡ್ಕೊತಾ ಇದ್ದೇನೆ ತಂದೆಯ ದೇವರೇ ಸ್ವಾಮಿ. ಪರೀಕ್ಷೆ ಹಾಲದಲ್ಲಿ ಕರ್ತನೆ ಸ್ವಾಮಿ ಅವರು ಭಯಗೊಳ್ಳದೆ ಕರ್ತನೆ ಸ್ವಾಮಿ ಸಮಾಧಾನಯುಕ್ತವಾಗಿ ಉತ್ತರವನ್ನು ಬರೆಯುವಂಥ ಒಂದು ಕೃಪೆಯನ್ನು ಅನುಗ್ರಹಿಸು ಎಂದು ನಾ ಬೇಡ್ಕೊತಾ ಇದ್ದೇನೆ ತಂದೆಯ ದೇವರೇ. ಅಬ್ಬಾ ತಂದೆ ಸ್ವಾಮಿ, ಈ ಒಂದು ಸಮಯದಲ್ಲಿ ನೀನು ವಾಕ್ಯ ಸಂದೇಶ ಹೇಳಿ ಬರುತ್ತಿರುವಂಥ ನಿನ್ನ ಮಗಳನ್ನು ಕರ್ತನೆ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ ಕರ್ತನೆ ಸ್ವಾಮಿ. ಕರ್ತನೆ ಮಗಳು ಕೊಡುತ್ತಿರುವಂಥ ಒಂದು ವಾಕ್ಯಗಳನ್ನು ಕರ್ತನೆ ಸ್ವಾಮಿ ನಾವು ನಮ್ಮ ಜೀವಿತದಲ್ಲಿ ಅನ್ವಯಿಸ್ಕೊಂಡು ಹೋಗುವಂಥ ಒಂದು ಕೃಪೆಯನ್ನು ಅನುಗ್ರಹಿಸಬೇಕು ನಾ ಬೇಡ್ಕೊತಾ ಇದ್ದೇನೆ ತಂದೆಯ ದೇವರೇ. ಅಪ್ಪ ಸ್ವಾಮಿ ಕರ್ತನೆ ನಮ್ಮ ಸಭೆ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸು ಬಲಪಡಿಸು ಎಂದು ನಾ ಬೇಡ್ಕೊತಾ ಇದ್ದೇನೆ ಕರ್ತನೆ ಸ್ವಾಮಿ. ಕರ್ತನೆ ಈ ಇಂದಿನ ನಡೀತಿರುವಂಥ ಆರಾಧನೆಗಾಗಿ ನಿನಗೆ ಸ್ತೋತ್ರಪ್ಪ ಸ್ವಾಮಿ ಕರ್ತನೆ. ಹೌದು ಕರ್ತನೆ, ನಮಗೋಸ್ಕರ ಈ ಒಂದು ಆಲಯವನ್ನು ಕೊಟ್ಟಿದ್ದಿ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಹೌದು ಕರ್ತನೆ ಸ್ವಾಮಿ, ಇನ್ನು ಹೆಚ್ಚು ಜನ ಕರ್ತನೆ ಸ್ವಾಮಿ ನಿನ್ನ ಆಲಯಕ್ಕೆ ಬಂದು ಕರ್ತನೆ ನಿನ್ನ ವಾಕ್ಯಗಳನ್ನು ಸೇವಿಸುವಂತೆ ಒಂದು ಕೃಪೆಯನ್ನು ಅನುಗ್ರಹಿಸು ಎಂದು ನಾ ಬೇಡ್ಕೊತಾ ಇದ್ದೀನಿ ತಂದೆಯ ದೇವರು ಕರ್ತನೆ. ಹೌದು ಕರ್ತನೆ ಸ್ವಾಮಿ, ಪ್ರತಿಯೊಂದು ಯವನಸ್ಥ ಮಕ್ಕಳನ್ನು ಕೂಡ ಸ್ವಾಮಿ ನೀನು ಆಶೀರ್ವದಿಸಿ ಬಲಪಡಿಸು ಎಂದು ನಾ ಬೇಡ್ಕೊತಾ ಇದ್ದೇನೆ ತಂದೆಯ ದೇವರೇ. ಅಪ್ಪ ಸ್ವಾಮಿ, ಈ ಸಮಯದಲ್ಲಿ ತಿರುಗೊಂದಾರ್ಥ ಬೇಡ್ಕೊತೆ ಸ್ವಾಮಿ ನಾವು ಬಂದಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸಿ ನನ್ನ ಬೇಡಿಕೊಳ್ತಾ ಇದ್ದೀನಿ ತಂದೆ. ಯೇಸುವಿನ ನಾಮದಲ್ಲಿ ಭೇಟಿ ಹೊಂದಿದ್ದೀನಿ ತಂದೆ, ಆಮೇನ್. ನಾವು ಆರಾಧನೆ ಮುಂದುವರಿಸುವ ಹಾಗೆ ಹಾಡನ್ನು ಹಾಡಿಕೊಳ್ಳೋಣ.
यीशु राजा एक ही मसीह है, यीशु राजा एक ही मसीह है, यीशु राजा एक ही मसीह है, यीशु राजा एक ही मसीह है। इसलिए गाएंगे सबको बताएंगे यीशु राजा एक ही मसीह है। इसलिए गाएंगे सबको बताएंगे यीशु राजा एक ही मसीह। हालेलुया हालेलुया आमीन हालेलुया हालेलुया आमीन हालेलुया हालेलुया आमीन हालेलुया हालेलुया आमीन हालेलुया। यीशु ने हमें शांति दिया है, यीशु ने हमें शांति दिया है, यीशु ने हमें शांति दिया है, यीशु ने हमें शांति दिया। इसलिए गाएंगे सबको बताएंगे यीशु राजा एक ही मसीह। इसलिए गाएंगे सबको बताएंगे यीशु राजा एक ही मसीह। हालेलुया हालेलुया आमीन हालेलुया हालेलुया आमीन हालेलुया हालेलुया आमीन हालेलुया हालेलुया आमीन हालेलुया। यीशु ने हमें जीवन दिया है, यीशु ने हमें जीवन दिया है, यीशु ने हमें जीवन दिया है, यीशु ने हमें जीवन दिया। इसलिए गाएंगे सबको बताएंगे यीशु राजा एक ही मसीह है। इसलिए गाएंगे सबको बताएंगे यीशु राजा एक ही मसीह। हालेलुया बताइए हालेलुया आमीन हालेलुया हालेलुया आमीन हालेलुया हालेलुया आमीन हालेलुया हालेलुया आमीन हालेलुया। यीशु ने हमें मुक्ति दिया है, यीशु ने हमें मुक्ति दिया है, यीशु ने हमें मुक्ति दिया है, यीशु ने हमें मुक्ति दिया। इसलिए बताइए, इसलिए गाएंगे सबको बताएंगे यीशु राजा एक ही मसीह है। इसलिए गाएंगे सबको बताएंगे यीशु राजा एक ही मसीह है। हालेलुया आमीन हालेलुया हालेलुया आमीन हालेलुया हालेलुया आमीन हालेलुया हालेलुया ಆಮೆನ್ ಹಲ್ಲೆಲೂಯಾ. ಸಂದೇಶ ಕೇಳುವ ಮೊದಲು ಇನ್ನೊಂದು ಹಾಡನ್ನು ಹಾಡಿಕೊಳ್ಳೋಣ. ದೇವಕುಮಾರ ಮಹಿಮೆಯ ಬಿಟ್ಟು ಮನುಷ್ಯವತಾರವನ್ನು ಆತನಿಗಾಗಿ ತಾಳಿಕೊಂಡು ದೇವಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನ್ನು ಆತ ನಮಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಷ್ಯರ ಶಾಪ ನನಗಾಗಿ ತಾಳಿದನು. ತಾನೇ ನನಗಾಗಿ ತಾಳಿದನು. ದೇವಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನ್ನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಷ್ಯರ ಶಾಪ ನನಗಾಗಿ ತಾಳಿದನು. ತಾನೇ ನನಗಾಗಿ ತಾಳಿದನು. ಪಾಪದ ಶಿಕ್ಷೆ ಶಾಶ್ವತ ಮರಣ
ಮಾರ್ಗವೇ ದಾನ ಧರ್ಮಗಳೊಂದು ಪುಣ್ಯದ ಯಾತ್ರೆ ನಿನ್ ಪಾಪನಿಗೆ ಸದು ಪಾಪದ ಶಿಕ್ಷೆ ಶಾಶ್ವತ ಮರಣ ದೇವರನೇ ಮಾರ್ಗವೇ ದಾನ ಧರ್ಮಗಳೊಂದು ಪುಣ್ಯದ ಯಾತ್ರೆ ನಿನ್ ಪಾಪನಿಗೆ ಸದು ನಿನ್ನ ದ್ರೋಹದ ಬದಲಾಗಿಯೇ ನನ್ನ ದೇಹವಾರ್ಪಿಸಿದ ದಿವ್ಯ ರಕ್ತವ ಸುರಿಸಿ ಪಾಪವ ಹರಿಸಿ ಶಿಲುಬೆಯ ಮೇಲೇರಿದ ತಾನೇ ನಿನಗಾಗಿ ತಾಳಿದರು ದೇವ ಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನು ಆತ ನನಗಾಗಿ ತಾಳಿದನು ಮಹಾದೇವರ ತೀರ್ಪು ಮನುಜರ ಶಾಪ ನನಗಾಗಿ ತಾಳಿದನು ತಾನೇ ನನಗಾಗಿ ತಾಳಿದನು ಪ್ರಾಣೇಶಕರ್ತ ಹೊಸ ಜೀವ ತತ್ವ ಕೃಪೆಯಿಂದ ಕೊಟ್ಟಾತನೇ ನೀನು ನಮ್ಮಯ ರಕ್ಷೆ ತಂದೆಯ ಶಿಕ್ಷೆ ಒಟ್ಟಾಗಿ ತಾಳಿದ್ದೀನಿ ಪ್ರಾಣೇಶಕರ್ತ ಹೊಸ ಜೀವ ತತ್ವ ಕೃಪೆಯಿಂದ ಕೊಟ್ಟಾತನೇ ನೀನು ನಮ್ಮಯ ರಕ್ಷೆ ತಂದೆಯ ಶಿಕ್ಷೆ ಒಟ್ಟಾಗಿ ತಾಳಿದ್ದೀನಿ ದೈವ ಕೋಪಾಗ್ನಿ ತೀರಿಸಿದೆ ನನ್ನ ಬಿಡುಗಡೆಯ ಮಾಡಿದೆ ನಿನ್ನ ಶಾಶ್ವತ ಪ್ರೀತಿ ತೊರೆಯಾದ ರೀತಿ ನನ್ನ ಮೇಲೆ ತೋರಿಸಿದೆ ದೇವ ಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನು ಆತ ನನಗಾಗಿ ತಾಳಿದನು ಮಹಾದೇವರ ತೀರ್ಪು ಮನುಜರ ಶಾಪ ನನಗಾಗಿ ತಾಳಿದನು ತಾನೇ ನನಗಾಗಿ ತಾಳಿದನು ತಾನೇ ನನಗಾಗಿ ತಾಳಿದನು ತಾನೇ ನನಗಾಗಿ ತಾಳಿದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕ್ಷಣಕಾಲ ಮೌನವಾಗಿದ್ದುಕೊಂಡು ಕರ್ತನ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಬಾಯಾರಿದ ಜಿಂಕೆ ನೀರಿನ ತೊರೆಗಳನ್ನು ಹಾತೊರೆಯುವಂತೆ ಹೊತ್ತಾರೆಯಲ್ಲಿ ಸ್ವಾಮಿ ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ನಮ್ಮ ಹೃದಯವನ್ನು ತೆರೆಯ ಮಾಡು. ವಾಕ್ಯವನ್ನು ಕೇಳಿಸಿಕೊಳ್ಳುವಂತೆ ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯದ ಕಿವಿಗಳನ್ನು ತೆರೆಯುವಂತೆ ಸಹಾಯ ಮಾಡು. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇನ್. ಎಲ್ಲರಿಗೂ ಈ ಬೆಳಗಿನ ಜಾವದ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಬೆಳಗಿನ ಜಾವದ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಾನು ಆಯ್ದುಕೊಂಡಂತಹ ಸತ್ಯವೇದದ ಭಾಗವು ಅದು ಪ್ರವಾದಿಯಾದಂತಹ ಯೋವೇಲನು ಬರೆದ ಗ್ರಂಥ ಅಧ್ಯಾಯ 2 ವಚನಗಳು 12ರಿಂದ 14ರವರೆಗೆ.
ಯೋವೇಲನ ಪ್ರವಾದನೆ ಗ್ರಂಥ ಅಧ್ಯಾಯ 2 ವಚನ 12ರಿಂದ 14ರವರೆಗೆ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೋ ನೀವು ಮನಃಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯೂ ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರುಗುತ್ತಾನೆ ಎಂಬುದಾಗಿ. ಪ್ರೀತಿಯ ದೇವಜನರೇ, ಈ ವಾಕ್ಯ ಭಾಗದ ಮೇಲೆ ನಾನು ಮಾಡಿಕೊಂಡಂತಹ ಮುಖ್ಯ ಪ್ರಸ್ತಾಪ ಪಶ್ಚಾತ್ತಾಪಕ್ಕೆ ಕರೆ ಎಂಬುದಾಗಿ. ಪಶ್ಚಾತ್ತಾಪಕ್ಕೆ ಕರೆ ಎಂಬುದಾಗಿ. ಒಂದು ಸಾರಿ ಒಂದು ವರ್ಗದಲ್ಲಿ ಶಿಕ್ಷಕರು ಆ ವರ್ಗಕ್ಕೆ ತಡವಾಗಿ ಬರುವಾಗ ಮಕ್ಕಳೆರು ಆ ವರ್ಗದಲ್ಲಿ ಬಹಳಷ್ಟು ಗದ್ದಲವನ್ನು ಮಾಡ್ತಾ ಇದ್ರು. ಆ ಒಂದು ವರ್ಗದಲ್ಲಿ ಬಹಳ ತುಂಟತನ ಮಾಡುತ್ತಿರುವಂತಹ ಒಂದು 3 ವಿದ್ಯಾರ್ಥಿಗಳು ಬೇರೆ ಮಕ್ಕಳನ್ನು ಅವರು ಚುಡಾಯಿಸುವಂಥದ್ದು, ತೊಂದರೆಯನ್ನು ಕೊಡುವಂಥದ್ದು, ಬಹಳಷ್ಟು ಗಲಾಟೆಯನ್ನು ಅಲ್ಲಿ ಆ ಮಕ್ಕಳು ಮಾಡ್ತಾ ಇದ್ದರು. ಆ ಒಂದು ಸಂದರ್ಭದಲ್ಲಿ ಶಿಕ್ಷಕರು ಆ ಒಂದು ವರ್ಗವನ್ನು ಪ್ರವೇಶಿಸುವಾಗ ಯಾಕೆ ಗಲಾಟೆ ಮಾಡ್ತಾ ಇದ್ದೀರಿ, ಏನಿದು ಎಂಬುದಾಗಿ ಶಿಕ್ಷಕರು ಕೇಳುವಾಗ ಗಲಾಟೆ ಮಾಡಿದಂತಹ ಮಕ್ಕಳು ಅವರು ತಮ್ಮನ್ನು ತಾವು ತೋರ್ಪಡಿಸಿಕೊಳ್ಳದೆ ಸುಮ್ಮನೆ ಕುಳಿತುಕೊಂಡು ಅಭ್ಯಾಸ ಮಾಡುತ್ತಿರುವಂಥ ಒಬ್ಬ ಸಾಧು ವಿದ್ಯಾರ್ಥಿಯನ್ನು ಈತನೇ ಗಲಾಟೆ ಮಾಡಿದ್ದು, ಈತನೇ ತೊಂದರೆ ಕೊಟ್ಟಿದ್ದು ಎಂಬುದಾಗಿ ಆ ವಿದ್ಯಾರ್ಥಿಯನ್ನು ತೋರಿಸುವಾಗ ಶಿಕ್ಷಕರು ಬಹಳ ಸಿಟ್ಟಿಗೆದ್ದು ಆ ವಿದ್ಯಾರ್ಥಿಗೆ ಚೆನ್ನಾಗಿ ಅವರು ಹೊಡೆಯುವಂಥವರಾಗಿದ್ದಾರೆ. ಹೊಡೆಯುವಾಗ ಆ ಏನೂ ತಪ್ಪು ಮಾಡದಂತಹ ವಿದ್ಯಾರ್ಥಿ ಆ ನೋವನ್ನು ಆತನು ಅನುಭವಿಸಿದ, ಅವಮಾನವನ್ನು ಆತನು ಅನುಭವಿಸಿ ಸುಮ್ಮನೆ ಕುಳಿತುಕೊಂಡು ಆತನು ಅಳಲು ಪ್ರಾರಂಭಿಸಿದ. ಯಾರಿಗೂ ಏನನ್ನು ಅನ್ನಲಿಲ್ಲ. ಆ ವಿದ್ಯಾರ್ಥಿ ಆ ನೋವನ್ನು, ಆ ವೇದನೆಯನ್ನು ಆತನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿದ. ಇದನ್ನು ಗಮನಿಸಿದಂತಹ ಆ ಒಬ್ಬ ತುಂಟ ಹುಡುಗ ಇನ್ನೊಬ್ಬ ತನ್ನ ಒಂದು ಸ್ನೇಹಿತನಿಗೆ ಹೇಳ್ತಾ ಇದ್ದಾನೆ, ನಾವು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು. ತಪ್ಪು ನಾವು ಮಾಡಿದಂತಹ ತಪ್ಪನ್ನು ಏನು ಮಾಡಿದ ಆ ವಿದ್ಯಾರ್ಥಿಯ ಮೇಲೆ, ನನ್ನ ಸ್ನೇಹಿತನ ಮೇಲೆ ನಾವು ಆ ತಪ್ಪನ್ನು ಹೊರಿಸಿದೆವು ಎಂಬುದಾಗಿ ಒಬ್ಬರಿಗೊಬ್ಬರು ಅವರು ಮಾತನಾಡಿಕೊಂಡು ಆ ಒಂದು ಶಾಲೆಯ ಅವಧಿ ಮುಗಿಯವರೆಗೆ ಆ ಮಗು ಅಳುತ್ತಾ ತನ್ನ ಸ್ನೇಹಿತ ಅಳುವಾಗ ಅಲ್ಲಿ ಆ 3 ಸ್ನೇಹಿತರು ಹೋಗಿ ಅವನಿಗೆ ತಾವು ಮಾಡಿದಂತಹ ತಪ್ಪನ್ನು ಅವರು ಅವನ ಮುಂದೆ ಹೇಳಿ ಅವನನ್ನು ಅಪ್ಪಿಕೊಂಡು, ದಯವಿಟ್ಟು ನಮ್ಮನ್ನು ಕ್ಷಮಿಸು, ಇನ್ನು ಮೇಲೆ ನಾವು ಈ ರೀತಿಯಾಗಿ ಮಾಡುವುದಿಲ್ಲ, ನಾವು ಮಾಡಿದಂಥ ತಪ್ಪನ್ನು ಕ್ಷಮಿಸು ಎಂಬುದಾಗಿ ಆ 3 ವಿದ್ಯಾರ್ಥಿಗಳು ಅವನಲ್ಲಿ ಕ್ಷಮೆಯನ್ನು ಕೇಳಿದರು. ಅಷ್ಟಕ್ಕೆ ಆ ಮಕ್ಕಳು ನಿಂತುಕೊಳ್ಳದೆ ಮುಂದೆ ತಮ್ಮ ಶಿಕ್ಷಕರ ಬಳಿಗೂ ಕೂಡ ಅವರು ಹೋಗಿ ಅಲ್ಲಿ ಆ ಶಿಕ್ಷಕರ ಮುಂದೆಯೂ ಕೂಡ ತಾವು ಮಾಡಿದಂತಹ ತಪ್ಪನ್ನು ಅವರು ಒಪ್ಪಿಕೊಂಡರು ಎಂಬುದಾಗಿ ಆ ಒಂದು ಘಟನೆಯಲ್ಲಿ ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಪಶ್ಚಾತ್ತಾಪ ಅನ್ನುವಂಥದ್ದು ನಮ್ಮೆಲ್ಲರ ಜೀವಿತದಲ್ಲಿ ಅದು ಇರುವಂತಹ ಸಂಗತಿಯಾಗಿದೆ. ನಾವು ಮಾಡಿದಂತಹ ತಪ್ಪುಗಳನ್ನು ಯಥಾರ್ಥವಾಗಿ ನಾವು ದೇವರ ಮುಂದೆ ಅದನ್ನು ನಾವು ಒಪ್ಪಿಕೊಳ್ಳುವಂಥದ್ದನ್ನು ನಾವು ಪಶ್ಚಾತ್ತಾಪ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಿಜವಾದ ಪಶ್ಚಾತ್ತಾಪ ಅದು ಬರೀ ಬಾಯಿಯಿಂದ ಬರುವಂಥದ್ದಲ್ಲ. ನಿಜವಾದ ಪಶ್ಚಾತ್ತಾಪ ಅದು ನಮ್ಮ ಹೃದಯದಿಂದ ಅದು ಬರುವಂತಹದ್ದಾಗಿದೆ. ಯಾವಾಗ ನಾವು ಹೃದಯದಿಂದ ನಮ್ಮ ತಪ್ಪುಗಳನ್ನು ದೇವರ ಮುಂದೆ ಅಥವಾ ಮನುಷ್ಯರ ಮುಂದೆ ನಾವು ಮಾಡಿದಂತಹ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳುತ್ತೇವೆಯೋ ಆಗ ನಿಜವಾದಂತಹ ಒಂದು ಮಾನಸಾಂತರ ಅದು ನಮ್ಮ ಜೀವಿತದಲ್ಲಿ ಅದು ಉಂಟಾಗುವಂಥದ್ದಾಗಿದೆ. ಒಂದು ವೇಳೆ ನಿಜವಾದ ಒಂದು ಪಶ್ಚಾತ್ತಾಪ, ನಿಜವಾದಂತಹ ಒಂದು ಮಾನಸಾಂತರ ಅದು ನಮ್ಮ ಹೃದಯದಿಂದ ಅದು ಬರುವಾಗ ಆಗ ನಮ್ಮ ಜೀವಿತ ಅದು ಸಂಪೂರ್ಣವಾಗಿ ಬದಲಾಗುವಂಥದ್ದಾಗಿದೆ. ಆ ಮಕ್ಕಳನ್ನು ನಾವು ನೋಡುವಾಗ ತಮ್ಮ ತಪ್ಪುಗಳನ್ನು ಅವರು ಯಥಾರ್ಥವಾಗಿ ಅವರು ಒಪ್ಪಿಕೊಳ್ಳುವಂಥವರಾಗಿದ್ದಾರೆ. ಇನ್ನು ಮುಂದೆ ನಾವು ಈ ರೀತಿಯಾಗಿ ನಿನ್ನ ಮೇಲೆ ತಪ್ಪನ್ನು ಹೊರಿಸುವುದಿಲ್ಲ ಎಂಬುದಾಗಿ ಅವರು ಅಲ್ಲಿ ಪಶ್ಚಾತ್ತಾಪವನ್ನು ಪಡುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಪ್ರಿಯ ದೇವ ಜನರೇ, ನಾವುಗಳು ಸಹ ನಾವು ಹೃದಯಪೂರ್ವಕವಾಗಿ ಕರ್ತನ ಮುಂದೆ ನಮ್ಮ ತಪ್ಪುಗಳನ್ನು ನಾವು ಪಶ್ಚಾತ್ತಾಪದಿಂದ ನಾವು ಕಣ್ಣೀರಿಟ್ಟು ನಾವು ಆತನಲ್ಲಿ ನಾವು ಬೇಡಿಕೊಳ್ಳುವುದೇ ಆದರೆ ಆತನು ನಮಗೆ ನೂತನ ಜೀವಿತವನ್ನು ಆತನು
ಕೊಡುವಾತನಾಗಿದ್ದಾನೆ. ಹಾಗಾದರೆ ಪ್ರಿಯ ದೇವಜನರೇ, ವಾಕ್ಯವನ್ನು ನಾವು ಓದಿಕೊಂಡೆವು. ಯೋವೇಲನು ಅಲ್ಲಿ ತನ್ನ ಜನರಿಗೆ ಪಶ್ಚಾತ್ತಾಪದ ಕರೆಯನ್ನು ಆತನು ನೀಡುವಾತನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯ ಭಾಗದ ತಲೆ ಬರಹದಲ್ಲಿ ನಾವು ಅದನ್ನು ನೋಡಿಕೊಳ್ಳುವಂಥವರಾಗಿದ್ದೇವೆ. ತನ್ನ ಜನರನ್ನು ಆತನು ಪಶ್ಚಾತ್ತಾಪಕ್ಕೆ ಆತನು ನಡೆಸಿದನು ಎಂಬುದಾಗಿ, ಅಲ್ಲಿ ಪ್ರೇರೇಪಿಸಿದನು ಎಂಬುದಾಗಿ ಆ ವಾಕ್ಯ ಭಾಗದ ತಲೆ ಬರಹದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ವಾಕ್ಯದ ಹಿಂದಿನ ಭಾಗದಲ್ಲಿಯೂ ನಾವು ನೋಡುವಾಗ, ಅಂದರೆ 1ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡುವಾಗ, ಪ್ರವಾದಿಯಾದಂತಹ ಯೋವೇಲನು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಕ್ಕಾಗಿ ಮಾತ್ರ ಆತನು ಪ್ರೇರೇಪಿಸಲಿಲ್ಲ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ಕೂಡ ಆತನು ತನ್ನ ಜನರನ್ನು ಆತನು ಪ್ರೇರೇಪಿಸಿದನು ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಯಾಕೆ ಪ್ರವಾದಿಯಾದಂತಹ ಯೋವೇಲನು ತನ್ನ ಜನರಿಗೆ ಆತನು ಪಶ್ಚಾತ್ತಾಪಕ್ಕಾಗಿಯೂ ಪ್ರಾರ್ಥನೆಗಾಗಿಯೂ ಆತನು ಪ್ರೇರೇಪಿಸಿದನು ಎಂಬುದಾಗಿ ನಾವು ನೋಡುವಾಗ, ಇದೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ಅಲ್ಲಿ ನೋಡಿಕೊಳ್ಳುವವರಾಗಿದ್ದೇವೆ. ಅಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯದ ಯೋವೇಲನು ಬರೆದ ಪ್ರವಾದನೆ ಗ್ರಂಥದ 1ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ನೋಡುವಾಗ, ಅದೇನೆಂದರೆ, ಯೆಹೋವನ ದಿನವು ಸಮೀಪಿಸಿತು, ಅಯ್ಯೋ ದಿನವೇ, ಅದು ಸರ್ವಶಕ್ತನಿಂದ ನಾಶನದ ದಿನವಾಗಿಯೇ ಬರುವುದು ಎಂಬುದಾಗಿ. ನಾಶನದ ದಿನಕ್ಕಾಗಿ, ಆ ನಾಶನದ ದಿನದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಯೋವೇಲನು ತನ್ನ ಜನರಿಗೆ ಆತನು ಕರೆಯನ್ನು ನೀಡುವಂಥವನಾಗಿದ್ದಾನೆ. ಹಾಗಾದರೆ ಪ್ರಿಯ ದೇವಜನರೇ, ನಾವುಗಳು ಕೂಡ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳನ್ನು ನಾವು ಅವಲೋಕಿಸುವಾಗ ಕರ್ತನು ಬರುವಂತಹ ದಿನ ಅದು ಬಹಳಷ್ಟು ಸಮೀಪವಾಗಿದೆ. ಕೊಟ್ಟಂಥ ಕೃಪಾ ಸಮಯವನ್ನು, ಕೊಟ್ಟಂಥ ಕೃಪೆಯ ದಿನಗಳನ್ನು ನಾವು ಯಾವ ರೀತಿಯಾಗಿ ಕಳೆಯುತ್ತಾ ಇದ್ದೇವೆ, ನಮ್ಮನ್ನು ನಾವು ಅವಲೋಕಿಸಿಕೊಳ್ಳುವಂಥದ್ದು ಬಹಳಷ್ಟು ಅವಶ್ಯವಾಗಿದೆ. ದಿನಗಳನ್ನು ನಾವು ವ್ಯರ್ಥವಾಗಿ ಕಳೀತಾ ಇದ್ದೇವ, ಸಮಯವನ್ನು ನಾವು ವ್ಯರ್ಥವಾಗಿ ಕಳೀತಾ ಇದ್ದೇವ. ಒಂದು ವೇಳೆ ತಪ್ಪುಗಳನ್ನು ಮಾಡಿ ಅವುಗಳಿಗಾಗಿ ಪಶ್ಚಾತ್ತಾಪ ಪಡದೆ ನಾವು ನಮ್ಮ ಜೀವಿತವನ್ನು ನಾವು ಲೋಕದ ಜನರ ರೀತಿಯಲ್ಲಿಯೇ ನಾವು ಕಳೀತಾ ಇದ್ದೇವ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತಹದ್ದು ಬಹಳಷ್ಟು ಅವಶ್ಯವಾಗಿದೆ. ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಳ್ಳಿರಿ ಎಂಬುದಾಗಿ. ಯಾಕಂದರೆ ಮನುಷ್ಯರ ಹೃದಯ ಅದು ಎಂಥದ್ದಾಗಿತ್ತು ಎಂಬುದಾಗಿ ಆತನು ಆದಿಯಲ್ಲೇ ತಿಳಿದುಕೊಂಡನು. ಅದಕ್ಕೋಸ್ಕರವಾಗಿ ನಾವು ನೋಡ್ತಾ ಇದ್ದೇವೆ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರುವಾಗ, ದೇವರು ಮನುಷ್ಯನನ್ನ ಉಂಟು ಮಾಡಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟನು. ಯಾಕಂದರೆ ವಾಕ್ಯವನ್ನು ನಾವು ಕೇಳಿಸಿಕೊಳ್ತೇವೆ, ಅದರಂತೆ ನಡೆಯುವವರನ್ನಾಗಿ ಆಗಿಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿ ಆತನು ಜನರಿಗೆ ಹೇಳ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡೀರಿ, ಅಳಿರಿ, ಗೋಳಾಡಿರಿ ಎಂಬುದಾಗಿ ಆತನು ಪಶ್ಚಾತ್ತಾಪದ ಕರೆಯನ್ನು ಆತನು ಅಲ್ಲಿ ನೀಡುವಂತನಾಗಿದ್ದಾನೆ. ಬರಬೇಕಾದಂಥ ಉಗ್ರ ಕೋಪದಿಂದ, ದೇವರ ಒಂದು ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ನೀವು ಅರಿಕೆ ಮಾಡಿ ಆತನ ಸನ್ನಿಧಾನಕ್ಕೆ ತಿರುಗಿ ಬರ್ರಿ ಎಂಬುದಾಗಿ ಅಲ್ಲಿ ಯೋವೇಲನು ಕರೆ ನೀಡುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಹಾಗಾದರೆ ಪ್ರಿಯ ದೇವಜನರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪಾಪದ ಕೃತ್ಯಗಳಲ್ಲಿಯೇ ನಾವು ಬಿದ್ದು ದೇವರಿಂದ ಕ್ಷಮಾಪಣೆಯನ್ನು ನಾವು ಹೊಂದಿಕೊಳ್ಳದೆ ದೇವರ ಕೋಪವನ್ನು ಒಂದು ವೇಳೆ ನಮ್ಮ ಮೇಲೆ ನಾವು ಬರಮಾಡಿಕೊಂಡು ಅದರಲ್ಲಿಯೇ ನಾವು ಮುಂದುವರಿಯುತ್ತಾ ಇದ್ದರೆ, ನಾವು ಅಪೊಸ್ತಲರ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 8ನೇ ವಚನದಲ್ಲಿ ಹೇಳಿದಂತೆ, ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ತಾ ಇದೆ ಎಂಬುದಾಗಿ. ವಾಕ್ಯವನ್ನು ಚಿಕ್ಕವರಿಂದಲೇ ಕೇಳಿ 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 ಅದಕ್ಕೆ ಅನುಗುಣವಾಗಿ ನಡೆಯದೆ, ಆ ವಾಕ್ಯಗಳ ಕಡೆಗೆ ನಾವು ಗಮನವನ್ನು ಹರಿಸದೆ, ಮೊಂಡುತನದ ಆತ್ಮದಲ್ಲಿ ವಾಕ್ಯದಂತೆ ನಡೆಯದೆ ಅದಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ನಾವು ಪ್ರತಿನಿತ್ಯ ಮಾಡುತ್ತಾ ಇರುವುದರಿಂದ ದೇವರ ಕೋಪವನ್ನು ನಾವು ನಮ್ಮ ಮೇಲೆ ಕೂಡಿಸಿಟ್ಟುಕೊಳ್ತಾ ಇದ್ದೇವೆ. ಹಾಗಾದರೆ ಪ್ರಿಯ ದೇವಜನರೇ, ಈ ಪಶ್ಚಾತ್ತಾಪದ ದಿನಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ. ದೇವರು ತಿರುಗಿ ನಮ್ಮನ್ನು ಈ ಪಶ್ಚಾತ್ತಾಪದ ದಿನಗಳಲ್ಲಿ ಆತನು ನಡೆಸ್ತಾ ಇದ್ದಾನೆ. ಹಾಗಾದರೆ ಈ ಒಂದೊಂದು ಪಶ್ಚಾತ್ತಾಪದ ದಿನಗಳಲ್ಲಿ ಅನೇಕ ದೇವ ಸೇವಕರುಗಳು ಅನೇಕ ವಿಧವಾದಂತಹ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸ್ತಾ ಬಂದಿದ್ದಾರೆ. ವಾಕ್ಯಗಳನ್ನು ಕೇಳಿಸಿಕೊಂಡು ನಾವು ಹಾಗೆ ಹೋಗ್ತಾ ಇದ್ದೇವಾ,
ಅಥವಾ ಆ ಒಂದು ವಾಕ್ಯದಲ್ಲಿ, ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ವಾಕ್ಯಗಳು ಕೂಡ ಅವು ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿಲ್ಲ ಸಾಕು. ಹಾಗಾದರೆ ಆ ವಾಕ್ಯಗಳು ಇಂದು ನಿನ್ನ ಜೀವಿತದಲ್ಲಿ ಅವು ಕಾರ್ಯ ಮಾಡ್ತಾ ಇದ್ದಾವ? ಆ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೇವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಅವಶ್ಯವಾಗಿದೆ. ಇಡೀ ಮಾನವ ಕುಲಕ್ಕೋಸ್ಕರವಾಗಿ ದೇವರು ತನ್ನ ಒಬ್ಬನೇ ಮಗನನ್ನ ಆತನು ಈ ಲೋಕಕ್ಕೆ ಕಳಿಸಿಕೊಟ್ಟ. ಯಾಕಂದರೆ ಆತನನ್ನು ಕಳಿಸಿದಂತಹ ಉದ್ದೇಶ, ಒಂದು ಆತ್ಮವು ಅದು ನಾಶವಾಗಬಾರದು. ತಾನು ಉಂಟು ಮಾಡಿದಂತಹ ಒಂದು ಮಕ್ಕಳು ಕೂಡ ಅದು ನಾಶವಾಗಿ ಹೋಗಬಾರದು ಎಂಬುದಾಗಿ ಆತನು ತನ್ನ ಮಗನನ್ನ ಈ ಲೋಕಕ್ಕೆ ಕಳುಹಿಸಿಕೊಡುವುದರ ಮೂಲಕವಾಗಿ ನಮ್ಮಲ್ಲಿ ಆತನು ಪಶ್ಚಾತ್ತಾಪದ ಹೃದಯವನ್ನ ಆತನು ಇಟ್ಟಿದ್ದಾನೆ. ಹಾಗಾದರೆ ಆ ಪಶ್ಚಾತ್ತಾಪದ ಹೃದಯ ಒಂದು ವೇಳೆ ನಮ್ಮಲ್ಲಿ ಇರುವುದೇ ಆದರೆ, ಪಾಪದ ಪ್ರಜ್ಞೆಯ ಅರಿವು ನಮ್ಮಲ್ಲಿ ಇರುವುದೇ ಆದರೆ, ಖಂಡಿತವಾಗಿಯೂ ನಾವು ಧನ್ಯರೇ ಸರಿ. ನಮ್ಮ ಪಾಪಗಳನ್ನು ನಾವು ಯಥಾರ್ಥವಾಗಿ ಒಪ್ಪಿಕೊಂಡು ಆತನ ಸನ್ನಿಧಾನದಲ್ಲಿ ನಾವು ಗೋಳಾಡುವಾಗ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುವುದು ಮಾತ್ರವಲ್ಲ, ಆತನು ನಮ್ಮನ್ನು ತನ್ನ ಮಕ್ಕಳಾಗಿ ಆತನು ಸ್ವೀಕರಿಸುವಂಥವನಾಗಿದ್ದಾನೆ. ಆ ಒಂದು ಬಾಧ್ಯತೆಗೆ ನಾನು ನೀನು ಪಾತ್ರರಾಗಬೇಕಾದರೆ ನಮ್ಮಲ್ಲಿ ಪಶ್ಚಾತ್ತಾಪ ಅದು ಬಹಳಷ್ಟು ಅವಶ್ಯವಾಗಿದೆ. ಹಾಗಾದರೆ ಈ ಒಂದು ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆದಿಕಾಂಡ 6ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ನೋಡುವಾಗ, ದೇವರು ಮನುಷ್ಯನನ್ನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ನೋಡುವುದರ ಜೊತೆಗೆ ಅಲ್ಲಿ ಒಂದು ನೋವಿನ ಮಾತು ಅಲ್ಲಿ ಬರೆಯಲ್ಪಟ್ಟಿದೆ. ಆತನು ತನ್ನ ಮನಸ್ಸಿನಲ್ಲಿ ನೊಂದುಕೊಂಡನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರು ಪಶ್ಚಾತ್ತಾಪ ಮಾತ್ರ ಪಡಲಿಲ್ಲ, ತನ್ನ ಮನಸ್ಸಿನಲ್ಲಿ ಆತನು ನೊಂದುಕೊಂಡನು ಎಂಬುದಾಗಿ. ಹಾಗಾದರೆ ಪ್ರಿಯ ದೇವಜನರೇ, ಇಂದು ನಾವುಗಳು ಕೂಡ ಪಶ್ಚಾತ್ತಾಪ ಪಡದೇ ಇರುವಾಗ ನಿನ್ನ ಜೀವಿತದ ಮೂಲಕವಾಗಿ ಯೇಸು ಸ್ವಾಮಿ ನೊಂದುಕೊಳ್ತಾ ಇದ್ದಾನ? ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. 2000 ವರ್ಷಗಳ ಹಿಂದೆಯೇ ಆತನು ನನಗೋಸ್ಕರ ನಿನಗೋಸ್ಕರ ಆ ಶಿಲುಬೆಯ ಮೇಲೆ ತನ್ನ ಪರಿಶುದ್ಧವಾದಂತಹ ರಕ್ತವನ್ನ ಸುರಿಸುವುದರ ಮೂಲಕವಾಗಿ ತನ್ನ ಅಮೂಲ್ಯವಾದಂತಹ ಪ್ರಾಣವನ್ನ ಆತನು ನನಗಾಗಿ ನಿನಗಾಗಿ ಕೊಟ್ಟಿದ್ದಾನೆ. ಹಾಗಾದರೆ ನಾವು ಆ ಒಂದು ರಕ್ತಕ್ಕೆ, ಆ ಒಂದು ಆತನ ಒಂದು ಅಮೂಲ್ಯವಾದಂತಹ ಪ್ರಾಣಕ್ಕೆ ನಾವು ಪ್ರತಿಯಾಗಿ ನಾವು ಏನನ್ನ ಕೊಡ್ತಾ ಇದ್ದೇವೆ? ಇನ್ನೂ ಆತನನ್ನ ನೊಂದುಕೊಳ್ಳುವಂತೆ ಮಾಡ್ತಾ ಇದ್ದೇವಾ? ಅಥವಾ ಆತನು ಕೊಟ್ಟಂತಹ ಈ ಪಶ್ಚಾತ್ತಾಪದ ದಿನಗಳಲ್ಲಿ ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳುವಂತೆ, ನಮ್ಮನ್ನು ನೂತನಪಡಿಸಿಕೊಳ್ಳುವಂತೆ ಆ ರೀತಿಯಾಗಿ ಈ ದಿನಗಳು ನಿನ್ನ ಜೀವಿತದಲ್ಲಿ ಅವು ಕಾರ್ಯ ಮಾಡ್ತಾ ಇದ್ದಾವ? ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಾಗಾದರೆ ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಾವು ನಮ್ಮ ಎಲ್ಲ ಪಾಪಗಳನ್ನು ಬಿಟ್ಟವರಾಗಿ ಆತನ ದೃಷ್ಟಿಯಲ್ಲಿ ಅಮೂಲ್ಯರಾಗಿ ನಾವು ಕಾಣಿಸಿಕೊಳ್ಳಬೇಕಾದರೆ ಸ್ವಲ್ಪ ಹೊತ್ತು ನಾವು ಈ ಪಶ್ಚಾತ್ತಾಪ ಪಡುವುದರಿಂದ ನಮ್ಮ ಜೀವಿತಗಳಲ್ಲಿ ನಾವು ಹೊಂದಿಕೊಳ್ಳಬೇಕಾದಂತಹ 3 ಸಂಗತಿಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ, ನಾವು ಪಶ್ಚಾತ್ತಾಪ ಪಡುವಾಗ ನಮ್ಮ ಪಾಪಗಳು ಅವು ಕ್ಷಮಿಸಲ್ಪಡುತ್ತವೆ. ನಾವು ಪಶ್ಚಾತ್ತಾಪ ಪಡುವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಯಾವಾಗ ನಾವು ನಮ್ಮ ಹೃದಯದ ಅಂತರಾಳದಿಂದ ಯೇಸುವಿನ ಮುಂದೆ ನಾವು ಯಥಾರ್ಥವಾಗಿ ನಾವು ಬೇಡಿಕೊಳ್ಳುವಾಗ ಆತನು ನಮ್ಮ ತಪ್ಪುಗಳನ್ನು, ನಮ್ಮ ಪಾಪಗಳನ್ನು ಕ್ಷಮಿಸುವ ಆತನಾಗಿದ್ದಾನೆ. ನಮ್ಮನ್ನು ತನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಆತನು ನಮ್ಮನ್ನು ಶುದ್ಧೀಕರಿಸುವ ಆತನಾಗಿದ್ದಾನೆ. ನಮಗೆ ನೂತನ ಜೀವಿತವನ್ನು ಕೊಡುವುದರ ಮೂಲಕವಾಗಿ ತನ್ನ ಮಕ್ಕಳಾಗುವಂತಹ ಬಾಧ್ಯತೆಯನ್ನು ಆತನು ನಮ್ಮೆಲ್ಲರಿಗೆ ಆತನು ಅನುಗ್ರಹಿಸುವ ಆತನಾಗಿದ್ದಾನೆ. ಇಂದಿನ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ, ಯೋವೇಲನು ತನ್ನ ಜನರಿಗೆ ಪಾಪ ಕ್ಷಮಾಪಣೆಗಾಗಿ ಆತನು ಅಲ್ಲಿ ಕರೆ ನೀಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ನಿನವೆ ಪಟ್ಟಣದ ಜನರ ವಿಷಯವಾಗಿಯೂ ಕೂಡ ನಾವು ನೋಡುವಾಗ ಅಲ್ಲಿ ಯೋವೇಲನ ಮೂಲಕವಾಗಿ ದೇವರು ಪಶ್ಚಾತ್ತಾಪದ ಕರೆಯನ್ನು ಅಲ್ಲಿರುವಂತಹ ಜನರಿಗೆ ಆತನು ನೀಡುವಂಥವನಾಗಿದ್ದಾನೆ. ಆ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ದೇವರು ಪ್ರವಾದಿಯ ಮೂಲಕವಾಗಿ ಅಲ್ಲಿರುವಂತಹ ಜನರಿಗೆ ಪಶ್ಚಾತ್ತಾಪದ ಕರೆಯನ್ನು ನೀಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಜನರು, ಪ್ರಾಣಿಗಳು, ಪಕ್ಷಿಗಳು
ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಅರಸನು ಕೂಡ ತನ್ನ ಸಿಂಹಾಸನವನ್ನ ತ್ಯಜಿಸಿದವನಾಗಿ ಎಲ್ಲರೂ ಬೂದಿಯಲ್ಲಿ ಕುಳಿತುಕೊಂಡರು ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಬೂದಿ ಇದು ಪಶ್ಚಾತ್ತಾಪದ ಅದು ಸಂಕೇತವಾಗಿರುತ್ತದೆ. ಈ ಪಶ್ಚಾತ್ತಾಪದ ದಿನಗಳನ್ನ ನಾವು ಪ್ರಾರಂಭಿಸುವಾಗ ಬೂದಿ ಬುಧವಾರ ಎಂಬುದಾಗಿ ನಾವು ಅದನ್ನ ಪರಿಗಣಿಸುವಂತವರಾಗಿದ್ದೇವೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಈ ದಿನಗಳಲ್ಲಿ ನಮ್ಮನ್ನ ತಿರುಗಿ, ಈ ಪಶ್ಚಾತ್ತಾಪದ ದಿನಗಳಲ್ಲಿ ತಿರುಗಿ ನಮ್ಮ ಜೀವಿತವನ್ನ ನಾವು ಮೆಲುಕು ಹಾಕಿಕೊಳ್ಳುವಂತವರಾಗಿದ್ದೇವೆ. ಪಶ್ಚಾತ್ತಾಪದಿಂದ, ಮಾನಸಾಂತರ ಹೃದಯದಿಂದ ಏಸು ನನಗಾಗಿ ಮಾಡಿದಂಥ ಎಲ್ಲ ಕಾರ್ಯಗಳನ್ನ ನಾವು ನೆನೆಸಿಕೊಳ್ಳುವುದಕ್ಕಾಗಿ ಈ ಪಶ್ಚಾತ್ತಾಪದ ದಿನಗಳಲ್ಲಿ ಬೂದಿಯ ಸಂಕೇತವಾಗಿ ಈ ದಿನವನ್ನ ನಾವು ಪ್ರಾರಂಭಿಸುವಂತವರಾಗಿದ್ದೇವೆ. ಹಾಗಾದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಎರಡು ವಾಕ್ಯ ಭಾಗಗಳನ್ನ, ಯೋವೇಲನು ತನ್ನ ಜನರಿಗೆ ಹೇಳುವಂತಹ ವಾಕ್ಯಗಳನ್ನ ಮತ್ತು ಯೋನನು ತನ್ನ ಜನರಿಗೆ ಸುವಾರ್ತೆಯನ್ನು ಸಾರಿದಂತಹ ಆ ಒಂದು ಎರಡು ವಾಕ್ಯಗಳನ್ನ ನಾವು ನೋಡುವಾಗ ಆ ಎರಡೂ ವಚನಗಳಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಯೋವೇಲನು ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದ 13 ಮತ್ತು 14ನೇ ವಚನಗಳಲ್ಲಿ, ಯೋನನು ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದ 9 ಮತ್ತು 10ನೇ ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಒಂದು ವೇಳೆ ನೀವು ಪಶ್ಚಾತ್ತಾಪ ಪಡುವುದಾದರೆ ಆತನು ಕನಿಕರವೂ ದಯೆಯೂ ಉಳ್ಳವನಾದ ಕಾರಣ ಮಾಡಬೇಕೆಂದು ಅಂದುಕೊಂಡ ಕೇಡನ್ನು ಮಾಡದೇ ಬಿಟ್ಟಾನು ಎಂಬುದಾಗಿ. ಒಂದು ವೇಳೆ ನಾವು ಯಥಾರ್ಥವಾಗಿ ಆತನನ್ನ ಕೇಳಿಕೊಳ್ಳುವಾಗ, ನಿಜವಾದ ಪಶ್ಚಾತ್ತಾಪದಿಂದ ನಾವು ಆತನನ್ನ ಬೇಡಿಕೊಳ್ಳುವಾಗ, ಆತನು ಕನಿಕರವೂ ದಯೆಯೂ ಉಳ್ಳನಾಗಿರುವುದರಿಂದ ಆತನು ನಮ್ಮ ಜೀವಿತದಲ್ಲಿ ಮಾಡಬೇಕಾದಂಥ ಕೇಡನ್ನ ಆತನು ದೂರ ಮಾಡುವಂಥವನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯ ಭಾಗಗಳಲ್ಲಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಹಾಗಾದರೆ ನಾವು ಕೂಡ ಅನೇಕಾವರ್ತಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಅನೇಕ ಕಾರ್ಯಗಳನ್ನು ಮಾಡಿ ದೇವರಿಂದ ದೂರ ಹೋಗಿರಬಹುದು. ದೇವರ ಕೋಪವನ್ನ ನಾವು ನಮ್ಮ ಮೇಲೆ ಬರಮಾಡಿಕೊಂಡಿರಬಹುದು. ಆದರೆ ಈ ವಾಕ್ಯದಲ್ಲಿ ನಾವು ನೋಡುವಾಗ ಆತನು ಕನಿಕರವು, ಪ್ರೀತಿಯುಳ್ಳವನು, ದಯ ತೋರಿಸುವವನು ಆಗಿರುವುದರಿಂದ ಆತನು ನಮ್ಮ ಜೀವಿತದಲ್ಲಿ ಮಾಡಬೇಕೆಂದಿದ್ದ ಕೇಡಿಗೆ ಆತನು ಮರಮರಿಗೆ ಆತನು ನಮ್ಮನ್ನು ಅಲ್ಲಿಂದ ಬಿಡಿಸುವ ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಹಾಗಾದರೆ ಈ ಒಂದು ಪಶ್ಚಾತ್ತಾಪದ ದಿನಗಳಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆತನಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡಿ ದೇವರ ಕೋಪಕ್ಕೆ ನಾವು ಗುರಿಯಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಜಕ್ಕಾಯನ ವಿಷಯವಾಗಿ ನಾವು ನೋಡುವಾಗ, ಆತನನ್ನು ಕೂಡ ನಾವು ನೋಡುವಾಗ, ಯೇಸು ಸ್ವಾಮಿ ಆತನನ್ನು ದೃಷ್ಟಿಸಿ ನೋಡುವಾಗ, ಯೇಸು ಸ್ವಾಮಿ ಆತನಿಗೆ ನಾನು ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ ಆತನು ಆತನ ಮನೆಗೆ ಆತನು ಹೋಗುವಾಗ ಅಲ್ಲಿ ಜಕ್ಕಾಯನು ಯಥಾರ್ಥವಾಗಿ ತಾನು ಮಾಡಿದಂಥ ಪ್ರತಿಯೊಂದೊಂದು ತಪ್ಪುಗಳನ್ನು ಆತನು ಯೇಸುವಿನ ಮುಂದೆ ಆತನು ಒಪ್ಪಿಕೊಳ್ಳುವಂಥವನಾಗಿದ್ದಾನೆ. ಒಪ್ಪಿಕೊಳ್ಳುವುದು ಮಾತ್ರವಲ್ಲ, ಆತನು ನಾನು ಯಾರಿಂದ ಏನೇನು ತೆಗೆದುಕೊಂಡಿದ್ದೇನೋ ಅದೆಲ್ಲವನ್ನ ತಿರುಗಿ ನಾನು ಕೊಡ್ತೇನೆ ಎಂಬುದಾಗಿ ತನ್ನ ಇದ್ದ ಸ್ಥಿತಿಯನ್ನ ಯಥಾರ್ಥವಾಗಿ ಆತನು ಯೇಸುವಿನ ಮುಂದೆ ಒಪ್ಪಿಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವಜನರೇ, ಜಕ್ಕಾಯನಿಗೆ ಯೇಸು ಸ್ವಾಮಿ ಕೊಟ್ಟಂತಹ ಆಶೀರ್ವಾದ ಏನು ಎಂಬುದಾಗಿ ನೋಡುವಾಗ, ಆ ಒಬ್ಬ ವ್ಯಕ್ತಿ, ಆ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಆತನು ದೇವರ ಕಡೆಗೆ ತಿರುಗಿಕೊಂಡಾಗ ಆ ಇಡೀ ಕುಟುಂಬಕ್ಕೆ ಅದು ರಕ್ಷಣೆ ಸಿಕ್ಕಿತು ಎಂಬುದಾಗಿ ನಾವು ಆ ವಾಕ್ಯ ಭಾಗದಲ್ಲಿ ನೋಡಿಕೊಳ್ಳುವವರಾಗಿದ್ದೇವೆ. ಹಾಗಾದರೆ ಪ್ರಿಯ ದೇವಜನರೇ, ಇಂದು ಜಕ್ಕಾಯನ ಕುಟುಂಬಕ್ಕೆ ದೇವರು ಕೊಟ್ಟಂತ ಆಶೀರ್ವಾದ ಇಂದು ನನ್ನ ನಿನ್ನ ಕುಟುಂಬಕ್ಕೆ ಅದು ಬಹಳಷ್ಟು ಅವಶ್ಯವಾಗಿದೆ. ಒಂದು ಆತ್ಮ ಅದು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಪರಲೋಕದಲ್ಲಿ ಸಂತೋಷ ಉಂಟು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ. ಹಾಗಾದರೆ ಆ ಜಕ್ಕಾಯನ ಕುಟುಂಬಕ್ಕೆ ಸಿಕ್ಕಂಥ ಆಶೀರ್ವಾದ ನನ್ನ ನಿನ್ನ ಕುಟುಂಬಕ್ಕೆ ಬೇಕಾ? ಹಾಗಾದರೆ ನಮ್ಮ ಪಾಪಗಳನ್ನು ನಾವು ಯಥಾರ್ಥವಾಗಿ ನಾವು ಆತನ ಮುಂದೆ ಒಪ್ಪಿಕೊಳ್ಳಬೇಕಾಗಿದೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 10ನೇ ವಚನ, ಅದೇ ವಾಕ್ಯ ಭಾಗದಲ್ಲಿ ಕಡೇ ಭಾಗದಲ್ಲಿ ನಾವು ನೋಡುವಾಗ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ. ಹಾಗಾದರೆ ಪಾಪಿಗಳಾದ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ಕೈ ಚಾಚಿ ನಮ್ಮನ್ನು ಪ್ರತಿನಿತ್ಯ ಆತನು ಕರೆಯುವ ಆತನಾಗಿದ್ದಾನೆ. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನನ್ನ ಅಪ್ಪಿಕೊಂಡು ಈ ಲೋಕದಲ್ಲಿ ನಾವು ಬದುಕಿ ಬಾಳುವಂತಹದ್ದು ಬಹಳಷ್ಟು ಅವಶ್ಯವಾಗಿದೆ. ಇನ್ನು ಎರಡನೆಯದಾಗಿ ನಾವು ನೋಡುವಾಗ, ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದುವುದರಿಂದ ನಮ್ಮ ಜೀವಿತದಲ್ಲಿ ನಿಜವಾದಂತಹ ಒಂದು ಸಂತೋಷ ಅದು ಸಿಗುವಂಥದ್ದಾಗಿದೆ.
ಪಶ್ಚಾತ್ತಾಪ ಪಡುವುದರಿಂದ ನಮ್ಮ ಜೀವಿತದಲ್ಲಿ ನಿಜವಾದಂತಹ ಒಂದು ಸಂತೋಷ ಅದು ನಮಗೆ ಸಿಗುವಂತಹದ್ದಾಗಿದೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 1-32 ನಾವು ನೋಡಿಕೊಳ್ಳುವಾಗ ಯೇಸು ಸ್ವಾಮಿ ಅಲ್ಲಿ 3 ಸಾಮ್ಯಗಳನ್ನ ಆತನು ಹೇಳುವಂತವನಾಗಿದ್ದಾನೆ. ಆ 3 ಸಾಮ್ಯಗಳನ್ನ ನಾವು ನೋಡುವಾಗ ಮೊದಲನೇದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಕಳೆದು ಹೋದಂತಹ ಒಂದು ಕುರಿಮರಿ ಎಂಬುದಾಗಿ. 100 ಕುರಿಗಳಲ್ಲಿ ಕಳೆದು ಹೋದಂತಹದ್ದು ಒಂದು ಕುರಿಮರಿ ಎಂಬುದಾಗಿ. ಮತ್ತು ಎರಡನೇದಾಗಿ ನಾವು ನೋಡುವಾಗ ಕಳೆದು ಹೋದಂತಹ ಪಾವಲಿ ಅದು ಸಿಕ್ಕಂತ ವಿಷಯವಾಗಿ ನಾವು ನೋಡುವಂತವರಾಗಿದೆ. 3ನೇ ಸಾಮ್ಯ ತಪ್ಪಿ ಹೋದಂತಹ ಮಗನ ಸಾಮ್ಯವಾಗಿ. ಹೌದು ಪ್ರಿಯರೇ, ಈ 3 ಸಾಮ್ಯಗಳನ್ನ ನಾವು ನೋಡುವಾಗ ಒಂದು ಕುರಿ ತಪ್ಪಿ ಹೋಯಿತು, ಒಂದು ಕುರಿ ಅದು ಅಲ್ಲಿ ತಪ್ಪಿ ಹೋಯಿತು. ಆದರೆ ಕುರುಬ 99 ಕುರಿಗಳು ಇದ್ದಾವೆ ಸಾಕು ಎಂಬುದಾಗಿ ಆತನು ಬಿಡಲಿಲ್ಲ. ದೀಪವನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಅದು ಆತನು ಸಿಗುವವರೆಗೆ ಆತನ ಹುಡುಕಿಕೊಂಡನು ಎಂಬುದಾಗಿ ನೋಡ್ತಾ ಇದ್ದೇವೆ. ಅದನ್ನ ಅಪ್ಪಿಕೊಂಡನು, ತನ್ನ ಹೆಗಲ ಮೇಲೆ ಆತನು ಅದನ್ನು ತೆಗೆದುಕೊಂಡು ಸಂತೋಷದಿಂದ ಆತನು ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 99 ಕುರಿಗಳು ಆತನಲ್ಲಿ ಇದ್ದವು, ಅವುಗಳಿಗಾಗಿ ಆತನು ಸಂತೋಷ ಪಡಲಿಲ್ಲ. ಬದಲಾಗಿ ಕಳೆದು ಹೋದಂತಹ ಕುರಿಗಾಗಿ ಆತನು ತವಕಪಟ್ಟ, ಅದನ್ನು ಹುಡುಕಿಕೊಂಡು ಅದನ್ನು ಬರುವುದಕ್ಕಾಗಿ ಆತನು ತವಕಪಟ್ಟನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಕುರಿ ಅದು ಸಿಕ್ಕಾಗ ಆತನ ಸಂತೋಷಕ್ಕೆ ಅಲ್ಲಿ ಪಾರವೇ ಇಲ್ಲದೆ ಆಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಬಹಳಷ್ಟು ಸಂತೋಷವನ್ನ ಪಟ್ಟನು ಎಂಬುದಾಗಿ ನಾವು ಅಲ್ಲಿ ನೋಡುವಂತವರಾಗಿದ್ದೇವೆ. ಮತ್ತು 2ನೇ ಸಾಮ್ಯವನ್ನು ನಾವು ನೋಡುವಾಗ ಕಳೆದು ಹೋದಂತಹ ಪಾವಲಿ, ಆಕೆ ಕಸವನ್ನ ಗುಡಿಸಿ, ದೀಪವನ್ನ ಹಚ್ಚಿ ಕಸವನ್ನ ಗುಡಿಸಿ ಅದು ಸಿಕ್ಕುವವರೆಗೆ ಆಕೆ ಹುಡುಕಿದಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಪಾವಲಿ ಸಿಗುವಾಗ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ತನ್ನ ಗೆಳತಿಯರನ್ನ, ನೆರೆಹೊರೆಯವರನ್ನ ಕೂಡಿಸಿ ಆಕೆ ಅಲ್ಲಿ ಹೇಳ್ತಾ ಇದ್ದಾಳೆ, ಕಳೆದು ಹೋದಂತಹ ಪಾವಲಿ ಸಿಕ್ಕಿತು ಎಂಬುದಾಗಿ ಎಲ್ಲರೊಟ್ಟಿಗೆ ಆಕೆ ತನ್ನ ಸಂತೋಷವನ್ನ ಆಕೆ ಹಂಚಿಕೊಂಡಳು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇನ್ನು ತಪ್ಪಿ ಹೋದ ಮಗನ ಸಾಮ್ಯವನ್ನ ನಾವು ನೋಡುವಾಗ, ತಪ್ಪಿ ಹೋದ ಮಗನು ತನ್ನ ತಪ್ಪನ್ನ ಒಪ್ಪಿಕೊಂಡು ಆತನು ತಿರುಗಿ ಬರುವಾಗ ತಂದೆ ಆ ಮಗನ ದಾರಿಯನ್ನೇ ಕಾಯ್ತಾ ಇದ್ದ. ಯಾವಾಗ ನನ್ನ ಮಗ ತಿರುಗಿ ಬರ್ತಾನೆ ಎಂಬುದಾಗಿ ಆತನ ದಾರಿಯನ್ನ ಆತನು ಕಾಯ್ತಾ ಇದ್ದ. ಮಗನು ಬರುವಾಗ ತಂದೆ ಮಗನ ಪರಿಸ್ಥಿತಿಯನ್ನು ಆತನು ನೋಡಲಿಲ್ಲ. ಆತನು ಗಲೀಜಾದಂತ ಬಟ್ಟೆಗಳನ್ನು ಹಾಕಿಕೊಂಡಿದ್ದಾನೆ, ಅದರ ಕಡೆಗೆ ಗಮನವಿಲ್ಲ. ಆತನು ವಿಕಾರವಾಗಿ ಹೋಗಿದ್ದಾನೆ, ಅದರ ಕಡೆಗೆ ಆತನ ಗಮನವಿಲ್ಲ. ಆತನು ಓಡಿ ಹೋಗಿ ಗಟ್ಟಿಯಾಗಿ ಮಗನನ್ನ ಅಪ್ಪಿಕೊಂಡು ತನ್ನ ಸಂತೋಷವನ್ನ ಅಲ್ಲಿ ಮಾತ್ರ ಆತನು ವ್ಯಕ್ತಪಡಿಸುವುದಲ್ಲದೆ ತನ್ನ ಎಲ್ಲ ಜನರನ್ನ ಆತನು ಕರೆದುಕೊಂಡು ಒಂದು ದೊಡ್ಡದಾದಂತಹ ಔತಣವನ್ನ ಮಾಡಿ ಆತನು ಸಂತೋಷ ಪಟ್ಟನು ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಹಾಗಾದರೆ ಇದು ನಿಜವಾದಂತಹ ಸಂತೋಷ, ಇದು ನಿಜವಾದಂತಹ ಸಂತೋಷ. ಈ ಒಂದು ನಿಜವಾದಂತಹ ಸಂತೋಷ, ಸಮಾಧಾನ ನಮ್ಮ ಜೀವಿತದಲ್ಲಿ ಅದು ಬೇಕಾದರೆ ನಾವು ಯೇಸುವನ್ನ ಆಶ್ರಯಿಸಿಕೊಳ್ಳುವಂತಹದ್ದು ಬಹಳಷ್ಟು ಅವಶ್ಯ. ಲೋಕದ ಅನೇಕ ಸಂಗತಿಗಳ ಕಡೆಗೆ ನಾವು ಓಡಿ ಹೋಗ್ತೇವೆ ನಮಗೆ ಬೇಕಾದಂಥ ಸಂತೋಷಕ್ಕಾಗಿ. ಅವೆಲ್ಲವೂ ಕ್ಷಣಿಕವಾದಂತಹ ಸಂತೋಷ. ಕಳೆದು ಹೋದಂತಹದ್ದು ತಿರುಗಿ ಸಿಕ್ಕುವಾಗ, ನನ್ನ ಜೀವಿತ ಅದು ನೂತನವಾಗುವಾಗ ಶಾಶ್ವತವಾದಂತಹ ಸಂತೋಷ ಅದು ನನ್ನನ್ನು ನಿನ್ನನ್ನು ಆವರಿಸಿಕೊಳ್ಳುವಂತಹದ್ದಾಗಿದೆ. ಈ ಒಂದು ಶಾಶ್ವತವಾದಂತಹ ಸಂತೋಷವನ್ನ ಅದನ್ನು ಯಾರಿಂದಲೂ ಕೂಡ ಅದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈ ಒಂದು ಶಾಶ್ವತವಾದಂತಹ ಸಂತೋಷಕ್ಕಾಗಿ ಸಂತೋಷವನ್ನ ಅವರೆಲ್ಲರೂ ಬಯಸಿದರು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಹಾಗಾದರೆ ಪ್ರಿಯ ದೇವಜನರೇ, ಇಂದು ನಾವುಗಳು ಕೂಡ ಒಂದು ವೇಳೆ ನಾವು ನಿಜವಾದಂತಹ ಒಂದು ಪಶ್ಚಾತ್ತಾಪವನ್ನು ಪಟ್ಟದ್ದೇ ಆದರೆ, ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಪಾಪದ ಜೀವಿತವನ್ನು ನಾವು ಹೇಸಿಕೊಂಡವರಾಗಿ ನಿಜವಾಗಲೂ ನಾವು ಕರ್ತನ ಕಡೆಗೆ ಒಂದು ವೇಳೆ ನಾವು ತಿರುಗಿ ಬಂದದ್ದೇ ಆದರೆ, ನಾವು ದೇವರು ನಮ್ಮ ವಿಷಯದಲ್ಲಿ ಆತನು ಸಂತೋಷವುಳ್ಳವನಾಗಿದ್ದಾನೆ. ನಾವು ಕೂಡ ಆ ಒಂದು ಸಂತೋಷವನ್ನ ನಿನ್ನ ಜೀವಿತದಲ್ಲಿ ನಾವು ಅನುಭವಿಸುವವರಾಗಿದ್ದೇವೆ. ಹಾಗಾದರೆ ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಈ ಸಂತೋಷಕ್ಕೆ ನಾವು ಬಾಧ್ಯರಾಗಬೇಕಾ? ಯಾವ ರೀತಿಯಾಗಿ ಯೇಸು ಸ್ವಾಮಿ ಆ ಒಂದು ಕಳೆದು ಹೋದಂತಹ ಕುರಿಯನ್ನ ಆತನು ಹುಡುಕಿಕೊಂಡು ಬಂದನೋ, ಅದೇ ರೀತಿಯಾಗಿ ಈ ಪಶ್ಚಾತ್ತಾಪದ ದಿನಗಳಲ್ಲಿ ನಿನ್ನನ್ನು ಹುಡುಕಿಕೊಂಡು ಆತನು ಬರುವಂತವನಾಗಿದ್ದಾನೆ. ಪ್ರತಿನಿತ್ಯ ಅನೇಕ ಪಶ್ಚಾತ್ತಾಪದ ವಾಕ್ಯಗಳು, ಮಾನಸಾಂತರದ ವಾಕ್ಯಗಳು ನಾವು ಕೇಳ್ತಾ ಇದ್ದೇವೆ.
ಹಾಗಾದರೆ ತಪ್ಪಿ ಹೋದಂತಹ ಆ ಕುರಿಮರಿಯಂತೆ ನಾವು ಕೂಡ ಯೇಸು ಸ್ವಾಮಿ ತಿರುಗಿ ನಮ್ಮನ್ನು ಹುಡುಕಿಕೊಂಡು ಬರುವಾಗ ನಾವು ಆತನನ್ನ ಹಿಂಬಾಲಿಸಲು ಸಿದ್ಧರಿದ್ದೇವಾ? ಆತನ ಸ್ವರವನ್ನು ನಾವು ಕೇಳಿಸಿಕೊಳ್ಳಲು ನಾವು ಸಿದ್ಧರಿದ್ದೇವಾ? ಆತನ ನಿತ್ಯ ಸಂತೋಷದಲ್ಲಿ ನಾವು ಬಾಧ್ಯಸ್ಥರಾಗಲು ನಾವು ಸಿದ್ಧರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಪಶ್ಚಾತ್ತಾಪದ ದಿನಗಳಲ್ಲಿ ತಿರುಗಿ ಮಾನಸಾಂತರದ ಹೃದಯಗಳಿಂದ ನಾವು ಆತನ ಬಳಿಗೆ ಬರುವಾಗ ಆತನು ನನ್ನಿಂದ ಆತನು ಸಂತೋಷವನ್ನು ಬಯಸುವ ಆತನಾಗಿದ್ದಾನೆ. ನಾನು ನೀನು ಆತನ ಕಡೆಗೆ ತಿರುಗಿಕೊಳ್ಳುವಾಗ ಆತನು ಎಲ್ಲರೊಟ್ಟಿಗೆ ಸೇರಿ ಪರಲೋಕದಲ್ಲಿ ಸಂತೋಷ ಪಡುವಂಥವನಾಗಿದ್ದಾನೆ. ಹಾಗಾದರೆ ಇನ್ನೂ ಸಹ ನಾವು ಯೇಸುವನ್ನ ನೊಂದುಕೊಳ್ಳುವಂತೆ ಮಾಡುವಂತಹದ್ದು ಬೇಡ. ಬದಲಾಗಿ ನಿನ್ನ ಜೀವಿತದ ಮೂಲಕವಾಗಿ ಆತನು ಸಂತೋಷ ಪಡುವಂತೆ ನಾನು ನೀನು ಮಾಡುವಂತಹದ್ದು ಬಹಳಷ್ಟು ಅವಶ್ಯವಾಗಿದೆ. ಇನ್ನು ಮೂರನೇದಾಗಿ ನಾವು ನೋಡುವಾಗ ಪಶ್ಚಾತ್ತಾಪದಿಂದ ಕೂಡಿದ ಮಾನಸಾಂತರ ಜೀವಿತ ಅದು ನಮ್ಮನ್ನ ನಿತ್ಯ ಜೀವಕ್ಕೆ ಅದು ನಡೆಸುವಂತಹದ್ದಾಗಿದೆ. ಮೊದಲನೇದಾಗಿ ನಾವು ನೋಡುವಾಗ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಎರಡನೇದಾಗಿ ನಾವು ನೋಡುವಾಗ ಒಂದು ವೇಳೆ ನಿಜವಾದ ಪಶ್ಚಾತ್ತಾಪ ಅದು ನಮ್ಮಲ್ಲಿ ಇರುವಾಗ ನಾವು ಸಂತೋಷದಿಂದ ನಾವು ನಮ್ಮ ಜೀವಿತದಲ್ಲಿ ಸಂತೋಷವನ್ನು ಹೊಂದಿಕೊಳ್ಳುತ್ತೇವೆ. ಮೂರನೇದಾಗಿ ನಾವು ನೋಡುವಾಗ ನಿತ್ಯ ಜೀವಕ್ಕೆ ನಾವು ನಡೆಸಲ್ಪಡುವಂಥವರಾಗಿದ್ದೇವೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 39ರಿಂದ 44 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಕ್ರೂಜೆಯ ಮೇಲೆ ತೂಗಾಡ್ತಿರುವಂಥ ಇಬ್ಬರು ಕಳ್ಳರ ವಿಷಯದಲ್ಲಿ ನಾವು ನೋಡಿಕೊಳ್ಳುವಂಥವರಾಗಿದ್ದೇವೆ. ಆ ಇಬ್ಬರು ಕಳ್ಳರನ್ನ ನೋಡುವಾಗ ಇಬ್ಬರು ಕಳ್ಳರು ಕೂಡ ಅವರು ತಪ್ಪುಗಳನ್ನ ಮಾಡಿದ್ದಾರೆ. ಆದರೆ ಈ ಸಮಯದಲ್ಲಿ ಅವರಿಬ್ಬರು ಯೇಸು ಸ್ವಾಮಿಯ ಅಕ್ಕಪಕ್ಕಗಳಲ್ಲಿ ಇರುವುದನ್ನ ನಾವು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ಆ ಇಬ್ಬರ ಕಳ್ಳರ ಆಲೋಚನೆಗಳು ಕೂಡ ಬೇರೆ ಬೇರೆಯಾಗಿವೆ. ಅಲ್ಲಿ ಒಬ್ಬ ಕಳ್ಳನನ್ನು ನಾವು ನೋಡುವಾಗ ಇಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಒಬ್ಬ ಕಳ್ಳನು ಯೇಸು ಸ್ವಾಮಿಯನ್ನ ಆತನು ದೂಷಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದರೆ ಇನ್ನೊಬ್ಬ ಕಳ್ಳನನ್ನ ನಾವು ನೋಡುವಾಗ ಆ ದೂಷಿಸುತ್ತಿರುವಂತಹ ಕಳ್ಳನನ್ನ ಆತನು ಗದರಿಸುವುದನ್ನ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವವರಾಗಿದ್ದೇವೆ. ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ನಾವು ತಪ್ಪನ್ನ ಮಾಡಿದ್ದೇವೆ, ನಾವು ಈ ಶಿಕ್ಷೆಯನ್ನ ಹೊಂದಲು ನಾವು ಯೋಗ್ಯರಾಗಿದ್ದೇವೆ. ಆದರೆ ಏನು ತಪ್ಪನ್ನ ಮಾಡದಂತಹ ಈ ವ್ಯಕ್ತಿ ಈ ಒಂದು ಶಿಲುಬೆಯಲ್ಲಿ ತೂಗಾಡ್ತಾ ಇದ್ದಾನೆ, ಅದು ನನಗೋಸ್ಕರ ನಿನಗೋಸ್ಕರ ಎಂಬುದಾಗಿ ಅಲ್ಲಿ ಆತನು ಹೇಳುವಂತವನಾಗಿದ್ದಾನೆ. ಒಬ್ಬ ವ್ಯಕ್ತಿಯಲ್ಲಿ ಮಾನಸಾಂತರ ಅಥವಾ ಪಶ್ಚಾತ್ತಾಪದ ಹೃದಯ ಇಲ್ಲದಿರುವುದನ್ನು ನಾವು ಒಬ್ಬ ಕಳ್ಳನಲ್ಲಿ ನೋಡುವಾಗ, ಇನ್ನೊಬ್ಬ ಕಳ್ಳನನ್ನು ನಾವು ನೋಡುವಾಗ ಆತನು ತನ್ನ ತಪ್ಪಿಗಾಗಿ ಆತನು ಪಶ್ಚಾತ್ತಾಪ ಪಡುತ್ತಿರುವುದನ್ನು ನಾವು ಅಲ್ಲಿ ನೋಡುವಂಥವರಾಗಿದ್ದೇವೆ. ಆತನು ತನ್ನ ಪರಿಸ್ಥಿತಿಯಲ್ಲಿರುವಾಗ ತನ್ನ ತಪ್ಪುಗಳನ್ನು ಆತನು ತಿಳಿದುಕೊಳ್ಳುವುದರೊಟ್ಟಿಗೆ ಯೇಸು ಸ್ವಾಮಿ ಪಡುತ್ತಿರುವಂಥ ಎಲ್ಲ ವೇದನೆ ಸಂಕಟಗಳನ್ನು ಆತನು ತನ್ನ ಕಣ್ಣಾರೆ ಆತನು ನೋಡ್ತಾ ಇದ್ದಾನೆ. ಎಲ್ಲವನ್ನ ಯೇಸು ಸ್ವಾಮಿ ಅನುಭವಿಸುತ್ತಿರುವುದನ್ನ ಪ್ರತ್ಯಕ್ಷವಾಗಿ ಆ ಕಳ್ಳನು ಆತನ ಶಿಲುಬೆಯಲ್ಲಿ ಆತನು ನೋಡ್ತಾ ಇದ್ದಾನೆ. ತನ್ನ ತಪ್ಪಿನ ಅರಿವನ್ನ ಆತನು ಅಲ್ಲಿ ಗುರುತಿಸಿಕೊಳ್ಳುವಂತಹದ್ದನ್ನ ನಾವು ನೋಡ್ತಾ ಇದ್ದೇವೆ. ನಿನ್ನ ಪಾಪಗಳಿಗಾಗಿ ನಾನು ನೀನು ಮಾಡಬಾರದಂತ ಕೆಟ್ಟ ಆಲೋಚನೆಗಳನ್ನ ಮಾಡುವುದರ ಮೂಲಕವಾಗಿ ಆತನು ತನ್ನ ತಲೆಗೆ ಮುಳ್ಳಿನ ಕಿರೀಟವನ್ನ ಹಾಕಿರುವುದನ್ನ ಆತನಲ್ಲಿ ನೋಡ್ತಾ ಇದ್ದಾನೆ. ಆತನ ಪಕ್ಕೆಗಳಿಂದ ನೀರು ರಕ್ತ ಸುರಿಯುವುದನ್ನ ಆ ಕಳ್ಳ ಗಮನಿಸ್ತಾ ಇದ್ದಾನೆ. ಕಡು ಬಿಸಿಲಿನಲ್ಲಿ ಹುಳಿರಸವನ್ನ ಆತನ ಬಾಯಿಗೆ ಸಿಕ್ಕಿಸುವಾಗ ಆತನು ಪಟ್ಟಂತಹ ವೇದನೆಯನ್ನ ನೋವನ್ನ ಆ ಕಳ್ಳನು ನೋಡ್ತಾ ಇದ್ದಾನೆ. ಇನ್ನೊಂದು ಕಡೆಗೆ ನೋಡುವಾಗ ಆತನ ಬಟ್ಟೆಗಳನ್ನು ಹರಿದುಕೊಂಡು ಪರಿಹಾಸ್ಯ ಮಾಡುತ್ತಿರುವುದನ್ನ ಆ ಕಳ್ಳ ನೋಡ್ತಾ ಇದ್ದಾನೆ. ಈ ಎಲ್ಲ ದೃಶ್ಯಗಳನ್ನ ನೋಡ್ತಾ ಇರುವಂತ ಈ ಕಳ್ಳ ಅಲ್ಲಿ ಇನ್ನೊಬ್ಬ ಕಳ್ಳನನ್ನ ಗದರಿಸ್ತಾ ಇದ್ದಾನೆ. ನಾನು ನೀನು ಮಾಡಿದಂಥದ್ದು ನಿಜವಾದ ತಪ್ಪು, ನಮ್ಮ ತಪ್ಪುಗಳಿಗಾಗಿ ನೀನು ಆತನನ್ನು ಯಾಕೆ ದೂಷಿಸ್ತಾ ಇದೀಯಾ ಎಂಬುದಾಗಿ ಅಲ್ಲಿ ಗದರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಆ ಕಳ್ಳನ ಮನಸ್ಸಿನಲ್ಲಿ ಆದಂತಹ ಪರಿವರ್ತನೆಯನ್ನ ಆತನು ನೋಡುವಂಥವನಾಗಿದ್ದಾನೆ. ಆ ಕ್ಷಣದಲ್ಲಿಯೇ ಆತನಿಗೆ ಹೇಳ್ತಾ ಇದ್ದಾನೆ, ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರ್ತೀಯ ಎಂಬುದಾಗಿ. ಪ್ರಿಯ ದೇವ ಜನರೇ, ಆ ಕಳ್ಳನಿಗಾದರೂ ಕಡೇ ಗಳಿಗೆಯಲ್ಲಿ ಪಶ್ಚಾತ್ತಾಪಕ್ಕಾಗಿ ಮಾನಸಾಂತರಕ್ಕಾಗಿ ಆತನಿಗೆ ಸಮಯ ಸಿಕ್ಕಿತು ಪ್ರಿಯರೇ. ಆದರೆ ನಿನ್ನ ಜೀವಿತದಲ್ಲಿ ನಿನ್ನ ಮರಣ ಯಾವ ರೀತಿಯಾಗಿ ಬರ್ತದೋ ಗೊತ್ತಿಲ್ಲ, ಯಾವ ರೀತಿಯಾಗಿ ನಾವು ಸಾಯುತ್ತೇವೆಯೋ ಗೊತ್ತಿಲ್ಲ. ಆದರೆ ಈ ಪಶ್ಚಾತ್ತಾಪದ ದಿನಗಳಲ್ಲಿ ಕೃಪೆಯ ಸಮಯವನ್ನ ನಿನಗೆ ದೇವರು ಅನುಗ್ರಹಿಸಿದ್ದಾನೆ. ಈ ಕೃಪೆಯ ಸಮಯದಲ್ಲಿ ನಾವು ಇರುವಾಗ
ನಾವು ನಿಜವಾಗಿಯೂ ನಾವು ನಮ್ಮ ಪಾಪಗಳಿಗಾಗಿ ಒಂದು ವೇಳೆ ಪಶ್ಚಾತ್ತಾಪ ಪಡುವುದಾದರೆ ಆ ಕಳ್ಳನಿಗೆ ಸಿಕ್ಕಂತಹ ನಿತ್ಯವಾದಂತಹ ಸೌಭಾಗ್ಯ ಅದು ನೀನು ಕೂಡ ನಿನ್ನ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಲು ಸಾಧ್ಯ. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆ ನಿತ್ಯ ಜೀವಕ್ಕಾಗಿ ನಾವು ಸೇರಲು ತವಕ ಪಡ್ತಾ ಇದ್ದೇವೆಯಾ, ಅಥವಾ ನಾವು ಕಾಟಾಚಾರಕ್ಕಾಗಿ ಪಶ್ಚಾತ್ತಾಪದ ದಿನಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವಾ? ಯಾವ ರೀತಿಯಾದಂಥ ಈ ಪಶ್ಚಾತ್ತಾಪದ ದಿನಗಳು ನಿನ್ನ ಜೀವಿತದಲ್ಲಿ ಅವು ಕಾರ್ಯ ಮಾಡ್ತಾ ಇದ್ದಾವೆ? ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಹೊತ್ತಾರೆಯಲ್ಲಿ ಯೇಸು ಸ್ವಾಮಿ ಬರುವುದೇ ಆದರೆ ನೀನು ಸಿದ್ಧರಾಗಿದ್ದೇವೆಯಾ? ಕೃಪೆಯ ಕಾಲ ಅದು ನಿಂತು ಹೋಗುವಂಥದ್ದು ಬಹಳಷ್ಟು ಅತಿ ಹತ್ತಿರವಾಗಿದೆ. ಲೋಕದ ಎಲ್ಲ ಸಂಗತಿಗಳನ್ನು ನಾವು ನೋಡುವಾಗ ಅತಿ ಹತ್ತಿರವಾಗಿದ್ದಾನೆ ಯೇಸು ತಿರುಗಿ ಬರಲಿಕ್ಕೆ. ಸಿದ್ಧರಾಗಿದ್ದೇವೆಯಾ? ಮುಂದಿನ ವರ್ಷದಲ್ಲಿ ನಾವು ಈ ಪಶ್ಚಾತ್ತಾಪದ ದಿನಗಳನ್ನು ಅನುಭವಿಸುತ್ತೇವೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಆದರೆ ಇದೇ ಕೃಪಾ ಸಮಯ, ಇದೇ ರಕ್ಷಣೆಯ ದಿನ. ದೇವರ ಕಡೆಗೆ ತಿರುಗಿಕೊಳ್ಳೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕೊಟ್ಟಂತ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ನಡೆಸಿದಂಥ ರೀತಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೊತ್ತಾರಿಯಲ್ಲೇ ಸ್ವಾಮಿ ನಿನ್ನ ಸ್ವರವನ್ನು ಕೇಳಿದ್ದೇವೆ. ಈ ಪಶ್ಚಾತ್ತಾಪದ ದಿನಗಳು ಸ್ವಾಮಿ ಕರ್ತನೆ, ತಿರುಗಿ ನಾವು ನಮ್ಮನ್ನು ಅವಲೋಕಿಸಿಕೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಪದೇ ಪದೇ ಅದೇ ತಪ್ಪುಗಳನ್ನು ಮಾಡುವುದರ ಮೂಲಕವಾಗಿ ನಿನ್ನಿಂದ ದೂರ ಹೋಗದೆ ಕೃಪೆಯ ಸಮಯ ಇರುವಾಗಲೇ ಕರ್ತನೆ, ಆ ಕಳ್ಳನಿಗಾದರೂ ನಿತ್ಯ ಭಾಗ್ಯದ ಸೌಭಾಗ್ಯವನ್ನು ನೀನು ಕೊಟ್ಟಿಯಪ್ಪ. ಆದರೆ ಅಂತಹ ಕೃಪಾ ಸಮಯ ನಮ್ಮ ಜೀವಿತದಲ್ಲಿ ಅದು ಯಾವಾಗ ಬರ್ತದೋ ಗೊತ್ತಿಲ್ಲ ಸ್ವಾಮಿ. ಆದರೆ ಆ ಒಂದು ಸಮಯ ಬರುವುದರೊಳಗಾಗಿ, ನೀನು ಬರುವುದರೊಳಗಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ, ಪರಿಶೋಧಿಸಿಕೊಂಡವರಾಗಿ, ಈ ಪಶ್ಚಾತ್ತಾಪದ ದಿನಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೀನ ಮನಸ್ಸಿನಿಂದ ಪ್ರತಿನಿತ್ಯ ನಿನ್ನ ಸನ್ನಿಧಾನಕ್ಕೆ ಬರುವುದರ ಮೂಲಕ, ನಿನ್ನ ಅನ್ಯೋನ್ಯತೆಯಲ್ಲಿ ಬೆಳೆಯುವುದರ ಮೂಲಕ, ನಿನ್ನ ಸಾಕ್ಷಿ ಮಕ್ಕಳಾಗಿ ನಾವು ಜೀವಿಸುವುದರ ಮೂಲಕ ಫಲ ಕೊಡುವಂತಹ ಜೀವಿತ, ಪಶ್ಚಾತ್ತಾಪದ ಜೀವಿತ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಅನುಗ್ರಹಿಸಿಕೊಡು ಎಂಬುದಾಗಿ ಯೇಸುವೇ ನಿನ್ನ ನಾಮದಲ್ಲಿ ಪ್ರಾರ್ಥನೆಯಿಂದ ದೀನತೆಯಿಂದ ಬೇಡಿ ಹೊಂದಿದ್ದೇನೆ. ನಿನಗೆ ನಿತ್ಯ ಕಾಲಕ್ಕೂ ಸ್ತುತಿ ಸ್ತೋತ್ರ ಉಂಟಾಗಲಿ ಯೇಸುವೇ. ಆಮೆನ್. ನಾವು ಹಾಡುವಂಥ ಸಂಗೀತಗಳಲ್ಲಿ 215, 1, 3, 5 ಚರಣ ಮಾತ್ರ ಹಾಡಿಕೊಳ್ಳೋಣ. ಈಗ ನಾವೆಲ್ಲರೂ ಪರಲೋಕ ಜನಕನೇ ಎಂಬ ಪ್ರಾರ್ಥನಾ ಪೂರ್ವಕವಾಗಿ ಹಾಡಿಕೊಳ್ಳೋಣ. ನಂತರ ಸಭಾಪಾಲಕರು ನಮ್ಮನ್ನು ಅಂತ ಆಶೀರ್ವಾದದಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಪರಲೋಕ ಜನಕನೇ ಭವದ ವಿಧಾನ
ಪಾವನವಾಗಿರಲಿ, ಸುರಕ್ಷಿರವಾಗಿ ಹರಿನಯ ರಾಜ್ಯವು ಧರೆಯಲಿ ನೆಲಸಲಿ ಸ್ಥಿರವಾಗಿ. ಆಮೆನ್. ಪರದಾನದಿ ನಿನ್ನ ಚಿತ್ತವು ಧರೆಯೊಳು ನೆರವೇರಲಿ ಅನುದಿನದ ಬುದ್ಧಿ. ಪರಿಪಾಲಿಸು ಎಂಬ ಕೊರತೆಯ ನೀಗಿಸು, ವರಸು ಗುಣಾಕರ ದಯಶೀಲ. ಆಮೆನ್. ಕ್ಷಮಿಸೆಂಬ ಪಾಪಗಳನ್ನು ನಾವಿತರರ ಕ್ಷಮಿಸಿದ ತೆರದಿ ದಯಾಕರನೇ. ಕ್ಷೇಮವ ಪಾಲಿಸು ದೀನರ ರಕ್ಷಿಸು, ಕಾಮಿತ ಫಲದಾಯಕ ನೀನೇ. ಆಮೆನ್. ಶೋಧನೆಯೊಳಗೆ ಸೇರಿಸದಿರು ಭೂಮಿ, ಶೋಧಕನಿಂದಲೇ ಕಾಯಿ ಪ್ರಭು. ಸೀತದೆ ರಾಜ್ಯವು ಬಲವು ಮಹಿಮೆಗಳು, ಓ ದಯಾಧೀಶನೇ ನಿನ್ನವುಗ. ಆಮೆನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಈ ಧ್ವನಿವರ್ಧಕದ ಮೂಲಕ, ಜಾಲತಾಣದ ಮೂಲಕ ಈ ಆರಾಧನೆಯಲ್ಲಿ ಭಾಗಿಗಳಾದಂಥ ಪ್ರತಿಯೊಬ್ಬೊಬ್ಬರ ಸಂಗಡ ನಿತ್ಯ ನಿರಂತರ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋ, ನೀನೇ ಶಕ್ತ ನಾನಶಕ್ತ ದಾಟಿಸೈ ಸ್ವಾಹಸದೋ. ಜೀವದಾನ ತೇನೆ ಸೇನಾ ಪೂರ್ಣ ತೃಪ್ತಿ ಗೋಳಿಸು.